ನಿನ್ನೆ ಮ್ಯಾಚ್ ಯಾರ್ಯಾರು ನೋಡಿದ್ರ RCB ಮತ್ತು ಮುಂಬೈ ಮ್ಯಾಚು. ನಿನ್ನೆ ಮ್ಯಾಚ್ ಏನೋ ಶುರು ಆಯಿತು ರೀ. ಮ್ಯಾಚ್ ಶುರುವಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟು ಬ್ಯಾಟಿಂಗಿಗೆ ಬಂದರು. ಆದರೆ ನನಗೆ ವಿರಾಟ್ ಕೊಹ್ಲಿದು ಬ್ಯಾಟಿಂಗ್ ಏನೋ ತುಂಬ ಸ್ಲೋ ಅನ್ನಿಸ್ತಾ ಇತ್ತು. ಇನ್ನೊಂದು ಕಡೆ ಫಿಲ್ ಸಾಲ್ಟು ಬ್ಯಾಟಿಂಗ್ ನೋಡಿದ್ರೆ ಫಿಲ್ ಸಾಲ್ಟು ಪೂರ್ತಿ ತಯಾರಿ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಈ ಮುಂಬೈ ಬೌಲರ್ಸ್ಗಳು ಯಾರ್ಯಾರು ಇದ್ದಾರೆ ಅವ್ರಿಗೆ ಮೊದಲು ನೀರು ಕುಡಿಸ್ಬಿಟ್ಟು ಉಪ್ಪು ತಿನ್ನಿಸ್ಬಿಟ್ಟು ಮತ್ತೆ ನೀರು ಕುಡಿಸ್ಬೇಕು ಅಂತ. ಅಂದರೆ ಯಾಕೆ ಅಂದರೆ ಅವರು ಹೊಡಿತಾ ಇದ್ದಂಥ 4-6ಗಳು ನೋಡಿದ್ರೆ ಅವರಿಗೆ ಬಾಲ್ ಬರುತ್ತೆ, ಆ ಬಾಲ್ನ ನಾನು ಹೊಡಿಬೇಕು ಅನ್ನುವಂಥ ಟೆನ್ಷನ್ ಸ್ವಲ್ಪನೂ ಕಾಣಿಸ್ತಾ ಇರಲಿಲ್ಲ. ಅಂದರೆ ನೆನ್ನೆ ಅವರು ಬ್ಯಾಟಿಂಗ್ ಆಡುವಾಗ ಕಂಪ್ಲೀಟಾಗಿ ಎಫರ್ಟ್ಲೆಸ್ ಆಗಿ ಹೊಡಿತಾ ಇದ್ರು. ಇದ್ರ ಎದುರುಗಡೆ ಬೌಲರ್ಸ್ಗಳು ಅವ್ರ ಎದುರುಗಡೆ ಬೌಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದ್ರು. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿದು ನನಗೆ ಯಾಕೋ ಲಕ್ಷಣಗಳು ತುಂಬ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ರೀ. ಯಾಕೆ ಗೊತ್ತಾ, ಇಷ್ಟು ದಿವಸ ನಾವು ವಿರಾಟ್ ಕೊಹ್ಲಿದು ಬ್ಯಾಟಿಂಗ್ ನೋಡಿದಾಗ ಅವರೇ ತುಂಬ ದೊಡ್ಡ ದೊಡ್ಡ ಹಿಟ್ಗಳನ್ನು ಹೊಡಿತಾ ಇದ್ರು. ಆದರೆ ನಿನ್ನೆ ಆಡಿದಂಥ ಅವರ ಬ್ಯಾಟಿಂಗ್ ನೋಡಿದ್ರೆ 38 ಬಾಲ್ಗೆ 50 ರನ್ ಹೊಡೆದಿದ್ದಾರೆ. ಅಂದರೆ ಅವ್ರದ್ದು ಗೇಮ್ ಪ್ಲಾನು ಪೂರ್ತಿ ಟೀಮ್ನ ಬ್ಯಾಕ್ ಎಂಡಲ್ಲಿ ನಿಂತುಬಿಟ್ಟು ನಾನು ಸ್ಟ್ರೈಕಲ್ಲಿ ಇರ್ತೀನಿ, ಸ್ಟ್ರೈಕರ್ಸ್ನಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಒಂಥರ ಪುಷಪ್ ಕೊಡೋ ಥರ ಕಾಣಿಸ್ತಾ ಇತ್ತು. ಯಾಕೆ ಅಂದರೆ ಅವರು ಬ್ಯಾಟಿಂಗ್ ಮಾಡುವಾಗ ಸಿಂಗಲ್ ತೊಗೊಂಡ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಬಂದಂಥ ಫಿಲ್ ಸಾಲ್ಟ್ಗೆ ಸಪೋರ್ಟ್ ಮಾಡಿದ್ರು. ಸೆಕೆಂಡ್ ರಜತ್ ಪಾಟಿದಾರ್ ಬಂದರು. ಯಾರ್ಯಾರು ಅವ್ರ ಅಪೋಸಿಟಲ್ಲಿ ಬರ್ತಾಯಿದ್ರು ಅವ್ರಿಗೆಲ್ಲ ಹೊಡಿಯೋದಕ್ಕೆ ಇವರು ಕೋಆಪ್ರೇಟ್ ಮಾಡ್ತಾಯಿದ್ರು. ಆದರೆ ರಜತ್ ಪಾಟಿದಾರ್ದು ಬ್ಯಾಟಿಂಗ್ ಬಂದಾಗ ರಜತ್ ಪಾಟಿದಾರ್ದು ಲಕ್ಷಣಗಳು ನನಗೆ ಯಾಕೋ ಸರಿ ಕಾಣಿಸ್ತಾ ಇರಲಿಲ್ಲ. ಯಾಕೆ ಅಂದರೆ ಅವರ ವಕ್ರ ದೃಷ್ಟಿ ಮುಂಬೈ ಬೌಲರ್ಸ್ಗಳಿಗೆ ಶಾಂತಿ ನೆಮ್ಮದಿ ಇಲ್ಲದೆ ಇರೋ ಥರ ಮಾಡಿಬಿಟ್ಟಿತ್ತು. ಯಾಕೆ ಅಂದರೆ ಇವಾಗ ನೋಡಿ, ಸೂರ್ಯವಂಶಿದು ಸ್ಟ್ರೈಕ್ ರೇಟ್ನ ಇವರು ಕ್ರಾಸ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಈ ಸೂರ್ಯವಂಶಿ 4 ಮ್ಯಾಚಿಂದ 18 6 ಹೊಡೆದಿದ್ದಾರೆ. ಅದೇ ಥರನೇ ರಜತ್ ಪಾಟಿದಾರ್ ಕೂಡ 18 6ಗಳನ್ನು ಹೊಡೆದಿದ್ದಾರೆ. ಅಂದರೆ 195 ರನ್ಗಳನ್ನು ಬರೀ 4 ಮ್ಯಾಚ್ಗಳಿಂದ ಹೊಡೆದಿದ್ದಾರೆ. ಇದರರ್ಥ ಏನಪ್ಪ ಅಂದರೆ ಅವರು ಒಂಥರ ಮುಂಬೈ ಬೌಲರ್ಸ್ಗಳಿಗೆ ಶಾಂತಿ ನೆಮ್ಮದಿ ಇಲ್ಲದೆ ಇರೋ ಥರ ಮಾಡಿಬಿಟ್ಟಿದ್ದಾರೆ. ಅಂದರೆ ಪೂರ್ತಿ ಸ್ಟೇಡಿಯಂನಲ್ಲಿ ಬೆಂಕಿ ಹಚ್ಚಿಬಿಟ್ಟು ಕೊನೆಗೆ 240 ರನ್ ಬರೋದಕ್ಕೆ ಒಬ್ಬರು ಫಿಲ್ ಸಾಲ್ಟ್ ಕಾರಣ, ಇನ್ನೊಬ್ರು ರಜತ್ ಪಾಟಿದಾರ್ ಕಾರಣ. ಅಂದರೆ ನಾವು ಮ್ಯಾಚ್ ನೋಡುವಾಗ ಮ್ಯಾಚ್ ಪೂರ್ತಿ ಕಂಪ್ಲೀಟಾಗಿ ಸೈಲೆಂಟ್ ಆಗಿತ್ತು. ಆದರೆ ಇವರ ಬ್ಯಾಟಿಂಗ್ಗಳು ಇವರು ಹೊಡೆಯುವಂಥ ರನ್ಗಳು ನೋಡಿದ್ರೆ ಒಂಥರ ಬೆಂಕಿ ಪರ್ಫಾರ್ಮೆನ್ಸ್ ಥರ ಕಾಣಿಸ್ತಾ ಇತ್ತು. ಕೊನೆಗೆ ಈ ಒಂದು 240 ರನ್ ಟೋಟಲ್ ಬರೋದಕ್ಕೆ ರಜತ್ ಪಾಟಿದಾರ್ ಫಿಲ್ ಸಾಲ್ಟ್ ಕಾರಣ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದರೆ ಬ್ಯಾಕ್ ಗ್ರೌಂಡಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಸ್ಟೇಜ್ ಸೆಟ್ ಮಾಡಿಕೊಟ್ಟಿದ್ದಾರೆ. 241 ಚೇಸ್ ಹೊಡಿಯೋದಕ್ಕೆ ಕೊಟ್ಟರು. ಆದರೆ ಮುಂಬೈನವರು ಬ್ಯಾಟಿಂಗ್ ಬಂದು ಅವರು ರನ್ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ರುಥರ್ಫೋರ್ಡ್ ಬಿಟ್ಟರೆ ಬೇರೆ ಯಾರ ಕೈನಲ್ಲೂ ರನ್ ಹೊಡಿಯೋದಕ್ಕಾಗಿಲ್ಲ. ರುಥರ್ಫೋರ್ಡ್ 11 6 ಹೊಡೆದ್ಬಿಟ್ಟು ಒಂದು 70 ರನ್ ಹೊಡೆದ್ಬಿಟ್ಟು RCBನಲ್ಲಿರುವಂಥ ಬೌಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟರು. ನಾವು ಅಂದ್ಕೊಂಡಿದ್ವಿ ಇನ್ನೇನು RCBನವರು ಗೆಲ್ತಾರೆ ಅಂತ ನಾವು ಖುಷಿಯಾಗಿದ್ದಾಗ ಈ ರುಥರ್ಫೋರ್ಡ್ ಬಂದು 11 6 ಹೊಡೆದ್ಬಿಟ್ಟು ನಮಗೆ ಶಾಕ್ ಕೊಟ್ಬಿಟ್ಟು ಹೋದ. ಕೊನೆಗೆ RCBನವರು 18 ರನ್ನಿಂದ ಗೆದ್ವಿ. ಈ 18 ನಂಬರ್ ಅನ್ನೋದು ನಮಗೆ ತುಂಬ ಒಂಥರ ಲಕ್ಕಿ ಥರ ಆಗ್ಬಿಟ್ಟಿದ್ದಾರೆ. ಕೊನೆಗೆ ನೋಡಿ, ಮುಂಬೈನವರು 18 ರನ್ನಿಂದ ಸೋತೋದ್ರು, RCBನವರು ಅದೇ 18 ರನ್ನಿಂದ ಗೆದ್ವಿ. ನಾವು ಬರ್ತಾ ಈದಾದಂಥ ಒಂದು ಕನಸನ್ನ ನಾವು ಕೊಟ್ಬಿಟ್ಟು ಬಂದಿದ್ದೀವಿ. ಅಂದರೆ ನಿನ್ನೆ RCBನವ್ರು ಗೆದ್ಬಿಟ್ಟು 2 ಪಾಯಿಂಟ್ ತೊಗೊಂಡ್ಬಿಟ್ಟು ಬಂದ್ವಿ. ಆದರೆ ಈ ಮುಂಬೈನವರು ನಿನ್ನೆ ನಡೆದಿರುವಂಥ ಮ್ಯಾಚ್ನ ಯಾವಾಗಲೂ ಮರೆಯೋದಿಲ್ಲ. ಅಂದರೆ ಅವ್ರ ಲೈಫ್ನಲ್ಲಿ ನಡೆದಿರುವಂಥ ಒಂದು ಬ್ಯಾಡ್ ಮೆಮೊರಿ, ತುಂಬ ಕೆಟ್ಟ ಕನಸು. ಇದನ್ನು ಅವರು ಪ್ರತಿದಿನವೂ ಮರೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರ ಕೈನಲ್ಲಿ ಮರೆಯೋದಕ್ಕೆ ಆಗೋದಿಲ್ಲ. ಪದೇ ಜ್ಞಾಪಕನೇ ಬರ್ತಾ ಇರುತ್ತೆ. ಆ ಮ್ಯಾಚಲ್ಲಿ ರಜತ್ ಪಾಟಿದಾರು ನಮಗೆ ಒಂಥರ ಬೇತಾಳ ಥರ ಹಿಂದೆ ಬಿದ್ದು ರನ್ಗಳನ್ನು ಹೊಡೆದ್ಬಿಟ್ಟು ನಮ್ಮ ಸ್ಟೇಡಿಯಂನ ಬೆಂಕಿ ಹಚ್ಬಿಟ್ಟು ಹೋಗಿದ್ದಾನೆ ಅಂತ ಅವ್ರು ನೆನ್ಪಿಟ್ಕೊತಾರೆ.